ಹೋಗ್ಬಿಟ್ಟು ಅಲ್ಲಿ ಎಲ್ಲೇನೋ ಒಂದು ಕಡೆ ಬಿಚ್ಚರಿ ಹೊರಗಡೆ ಹೋಗ್ತಾ ಇದೆ. ಸ್ವಲ್ಪ ಬಿಚ್ಚರಿ ಅದನ್ನು ಎಲ್ಲೇನೋ ಒಂದು ಕಡೆ. ಈಚೆ ಕಡೆ ಬರ್ಕೊಡ್ಬೇಡ್ರಿ, ಅಲ್ಲಿಂದ ಕಳಿಸ್ರಿ ಅದನ್ನು. सोहेल भेजा बा ಬಾಲ ಇನ್ನೊಂದು ಬಾಲ ಅಂತ ನೋಡ್ರಿ ರೀ. ಅದಕ್ಕೆ ಸುಮ್ಮನೆ ಗಾಬರಿ ಮಾಡಬೇಡ್ರಿ, ಒಂದ್ ಕಡೆ ಬಿಚ್ಚಿರಿ, ಆರಾಮಾಗಿ ಕಳಿಸ್ರಿ ಅದನ್ನ, ಗಾಬರಿ ಇಡ್ಸಬೇಡ್ರಿ ಅದನ್ನ. तुम बोल रहे हो सही है मगर यहाँ प्रॉब्लम ಆರಂಭಿಕ ಆಟರಾಗಿ ಮೈದಾನಕ್ಕೆ ಇಳಿದಿದ್ದಾರೆ ಈಗಾಗಲೇ ಇಬ್ಬರು ಖ್ಯಾತ ಆಟಗಾರರು. ಅರ್ಜುನ್ ಭೋಸ್ಲೆ ಮೂಲತಃ ನಮ್ಮ ಉತ್ತರ ಕರ್ನಾಟಕದ ಹುಬ್ಳಿ, ಮತ್ತೊಬ್ಬ ಆಟಗಾರ ಗಣೇಶ್ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು. ಇಬ್ಬರು ಆಟಗಾರರು ಮೈದಾನಕ್ಕೆ ಇಳಿದಿದ್ದಾರೆ. ಸ್ಟ್ರೈಕ್ ಅನ್ನ ಗಣೇಶ್ರವರು ತೆಗೆದುಕೊಳ್ಳಿದ್ದಾರೆ. ಇತ್ತ ಬೌಲಿಂಗ್ ಅನ್ನು ಮಾಡಲಿಕ್ಕೆ ಬೌಲರ್ ನೇಮ್ ಸರ್, ಬೌಲರ್ ನೇಮ್ ಸದ್ದಾಂ. ಸದ್ದಾಂ ಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಓವರ್ನ ಪ್ರಥಮ ಎಸೆತನ. ಚಪ್ಪಾಳೆಯನ್ನು ತಟ್ಟಬೇಕೆಲ್ಲರೂ. ಫೈನಲ್ ಪಂದ್ಯ. ಅಂತ ಓಕೆ. ನಮ್ಮ ವೇದಿಕೆ ತುದಿಯಿಂದ ಸದ್ದಾಂ ಹುಸೇನ್, ಅವ್ರ ಎದುರುಗಡೆ ಇದ್ದಾರೆ ಗಣೇಶ್. ಇಲ್ಲ ಎಲ್ಲಿ ಯಾರು ಸಿಗ್ತಾರೆ, ಯಾರು ಕೊಡ್ತಾರೆ? ತಗೊಂಬ ಎರಡು ತಗೊಂಬ, ಅವನಿಗೊಂದು. ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ, ಕಾದ್ ನೋಡಬೇಕಾಗಿದೆ. ಇದರೊಂದಿಗೆ ಔಟ್.
ಏನ್ ನಾವು ಧಾರವಾಡ ಪೇಡೆ ಅಂತ ಕರಿತೀವಿ, ಧಾರವಾಡ ಹುಬ್ಳಿ, ಅಲ್ಲಿಯ ಆಟಗಾರ, ಎದುರಾಳಿ ಆಟಗಾರ, ನಾನ್ ಸ್ಟ್ರೈಕರ್ ತುದಿಯಲ್ಲಿ ಗುಮ್ಮಟ ನಗರಿ ಬಿಜಾಪುರ್ ಗೋಲ್ ಗುಮ್ಮಚ್ ಅಬುಬಕರ್. ಸದಾ ಮತ್ತೊಮ್ಮೆ ಈ ಬಾರಿ ಮಿಡಲ್ ಸ್ಟಂಪ್ ಮೇಲೆ ಇದ್ದಂತ ಚೆಂಡು ಶಾರ್ಟ್ ಕವರ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಇದರೊಂದಿಗೆ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ, ಅಷ್ಟೇ ಉತ್ತಮ ಓಟ. ಏನಾದರೂ ರನ್ಔಟ್ ನಲ್ಲಿ ಅಲ್ಲಿ ಆಗುವ ಸಂಭವ ಇತ್ತು, ನೇರವಾಗಿ ಥ್ರೋ ಆದಲ್ಲಿ. ಅದೃಷ್ಟ ಚೆನ್ನಾಗಿದೆ, ಭೋಸ್ಲೆ ಅವರು ಸುರಕ್ಷಿತ ತಮ್ಮ ಸ್ಕ್ರೀನ್ ನಲ್ಲಿ. ತಂಡದ ಒಟ್ಟು ಮೊತ್ತ 6, ತನ್ನ 1 ವಿಕೆಟ್ ಅನ್ನು ಕಳೆದುಕೊಂಡು ಈ ಓವರ್ನ ಇನ್ನು 2 ಎಸೆತ ಬಾಕಿ ಇದೆ. ಪ್ರಕಾಶ್, ಸದ್ದಾಂ ಹುಸೇನ್ ಮತ್ತೊಮ್ಮೆ ಅಬೂಬಕರ್ ಅವರಿಗೆ. ಈ ಬಾರಿ ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ನೆಲದ ಮೂಲಕ ವಿಕೆಟ್ ಕೀಪರ್ ಸಲ್ಮಾನ್ ರವರ ಕೈಗೆ. ಬಹಳ ಬಿಗಿಯಾದ ಕ್ಷೇತ್ರ ರಕ್ಷಣೆ ಆಫ್ ಸೈಡ್ ನಲ್ಲಿ. ವಿಕೆಟ್ಗಳಿಂದ 1 ಸ್ಲಿಪ್ ಇದೆ, 1 ಬ್ಯಾಕ್ವರ್ಡ್ ಪಾಯಿಂಟ್, 1 ಶಾರ್ಟ್ ಥರ್ಡ್ ಮ್ಯಾನ್ ಬೌಂಡ್ರಿ ಗೆರೆ ಸಮೀಪ, 1 ಶಾರ್ಟ್ ಕವರ್ ಟೀನ್ ಆಗು ಇದ್ದಾರೆ, 1 ಡೀಪ್ ಮಿಡ್ ಆಫ್ ಇದೆ ಆಫ್ ಸೈಡ್ ನಲ್ಲಿ. ಆನ್ ಸೈಡ್ ನಲ್ಲಿ 1 ಶಾರ್ಟ್ ಸ್ಕ್ವೇರ್ ಲೆಗ್, 1 ಲಾಂಗ್ ಲೆಗ್, 1 ಡೀಪ್ ಮಿಡ್ ವಿಕೆಟ್. ಇದರೊಂದಿಗೆ ಔಟ್, ಇದರೊಂದಿಗೆ ಔಟ್. ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ರಬ್ಬಾನಿ ಅವರು ಹಿಡಿತಾ ಇದ್ದಾರೆ. ಅಬೂಬಕರ್ ಇದನ್ನ ಯಾವುದೇ ಹೆಚ್ಚು ರನ್ಗಳನ್ನು ತೆಗೆದೇ ಔಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಇದೀಗ ಅವರ ಸ್ಥಾನವನ್ನು ತುಂಬಲಿಕ್ಕೆ ರಬ್ಬಾನಿ ಅವರು ಹಿಡಿತಾರೆ. ಬಹಳ ಸಂಕಟ ಸ್ಥಿತಿ ಅಂತ ಹೇಳಬಹುದು BK ಬ್ರದರ್ಸ್ ಉಡುಪಿ ತಂಡಕ್ಕೆ. ಇದೀಗ ಓವರ್ನ ಮುಕ್ತಾಯವಾಗಿದೆ. 1 ಓವರ್ನ ಆಟದ ನಂತರ ತಂಡದ ಒಟ್ಟು ಮೊತ್ತ 6, ತನ್ನ 2 ವಿಕೆಟ್ಗಳನ್ನು ಕಳೆದುಕೊಂಡು ಇದೀಗ ಬೌಲಿಂಗ್ ಅನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಬೌಲರ್ ಜಗನ್ ಮೋಹನ್ ರೆಡ್ಡಿ. ಜಗನ್ಮೋಹನ್ ರೆಡ್ಡಿ ಎತ್ತರ, ಬಲಿಷ್ಠ ಆಟಗಾರ. ವೇದಿಕೆ ಎದುರುಗಡೆ ತುದಿಯಿಂದ ನಿರ್ಣಾಯಕರಾದಂಥ ಅಜ್ಜು ಅವರನ್ನು ದಾಟಿ ಅವರ ಎದುರುಗಡೆ ಇದ್ದಾರೆ ಬ್ಯಾಟ್ಸ್ಮನ್ ಅರ್ಜುನ್ ಭೋಸ್ಲೆ. ಈ ಬಾರಿ ರಿವರ್ಸ್ ನಲ್ಲಿ ಆಡಿದ್ದಾರೆ. ಇದರೊಂದಿಗೆ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ಬೌಂಡ್ರಿ ಗೆರೆಯ ಹೊರಗಡೆ 4 ರನ್ಗಳಿಗೆ. ತನ್ನ 2 ವಿಕೆಟ್ ಅನ್ನು ಕಳೆದುಕೊಂಡು 1.1 ಎಸೆದ ನಂತರ ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ, ಯಾವುದೇ ಅನುಮಾನವಿಲ್ಲ. ಡೀಪ್ ಫೈನ್ ಲೆಗ್ ಬೌಂಡ್ರಿ ಗೆರೆಯ ಹೊರಗಡೆ. ಕೊಪ್ಪಳ ತಾಲೂಕು ಗಂಗಾವತಿ, ನಮ್ಮ ಪಕ್ಕದ ವಿಜಯನಗರ ಜಿಲ್ಲೆ.
ಎಲ್ಲ ಸುತ್ತಮುತ್ತಲಿನಿಂದ ಬರ್ತಾ ಇರುವಂತ ಎಲ್ಲ ಕ್ರೀಡಾಭಿಮಾನಿಗಳು, ಎಲ್ಲ ಪ್ರೇಕ್ಷಕರಿಗೆ ಈ ಫೈನಲ್ ಪಂದ್ಯ ನಮ್ಮ ಕಮಿಟಿ ವತಿಯಿಂದ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾನು ಈಗಾಗಲೇ ನಿಮ್ಮದೇ ಆದಂಥ ನೆಚ್ಚಿನ ತಂಡಗಳು, ನಿಮ್ಮದೇ ಆದಂಥ ನೆಚ್ಚಿನ ಆಟಗಾರರಿಗೆ ನೋಡಲಿಕ್ಕೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನಾವು ಚಿರಋಣಿ. ಜೊತೆಗೆ ವೇದಿಕೆಯಲ್ಲಿ ನಮ್ಮ ಮುನಿರಾಬಾದಿನ ಅತ್ಯಂತ ಹಿರಿಯರು ಇರಬಹುದು, ಕಿರಿಯರು ಇರಬಹುದು, ಮುಖಂಡರಿರಬಹುದು, ರಾಜಕೀಯ ಧುರೀಣರು ಇರಬಹುದು, ಎಲ್ಲರಿಗೂ ಸೇರಿ ಊರಿನ ಎಲ್ಲರ ಸಮ್ಮುಖ, ಎಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿನ ತುಂಗಭದ್ರಾ ಕಪ್ ಯಶಸ್ವಿಯತ್ತ ಸಾಗ್ತಾ ಇದೆ. ಚೆಂಡಿನ ಪರಿಶೀಲನೆ ನಡೀತಾ ಇದೆ. ಅಂಕಣದ ಮಧ್ಯೆ ರಬ್ಬಾನಿ ಮತ್ತು ಅರ್ಜುನ್ ಭೋಸ್ಲೆ. ಕಾದ್ ನೋಡಬೇಕಾಗಿದೆ. ಇನ್ನಿಂಗ್ಸ್ನ ಎರಡನೇ ಓವರ್ ಟಾಸ್ ಅನ್ನು ಗೆದ್ದುಕೊಂಡಂತ ಫ್ರೆಂಡ್ಸ್ 11 ಕಳೆದ 2 ದಿನಗಳಿಂದ ನಾನು ಹೇಳುತ್ತಾ ಇದ್ದೀನಿ ಫ್ರೆಂಡ್ಸ್ 11 ತಂಡದ ಬಗ್ಗೆ. ಈ ಟೂರ್ನಮೆಂಟ್ನಲ್ಲಿ ಘಟಾನುಘಟಿ ತಂಡಗಳು, ಭಾರತದ ಮೂಲೆ ಮೂಲೆಯಲ್ಲಿ ಸೇರಿ ಬಂದಂತ ಆಟಗಾರರು, ಅಂತ ತಂಡಗಳು, ನಿರೀಕ್ಷೆಯಲ್ಲಿದ್ದಂಥ ತಂಡಗಳು, ಜೋಶ್ನಲ್ಲಿದ್ದಂಥ ತಂಡಗಳು, ಈ ಬಾರಿ ಕಪ್ ನಮ್ಮದೇ ಎಂಬಂತ ಜೋಶ್ನಲ್ಲಿದ್ದಂಥ ತಂಡಗಳು ಅವೆಲ್ಲ ಟೂರ್ನಮೆಂಟ್ನಿಂದ ನಿರ್ಗಮನವಾಗಿದ್ದಾವೆ. ಈ ಬಾರಿ ಯಾವುದೇ ಅನುಮಾನವಿಲ್ಲ, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಬೌಂಡ್ರಿಗೆ ಹೊರಗಡೆ 6 ರನ್ಗಳಿಗೆ. ಈ ಬಾರಿ ಸ್ವಲ್ಪ ಲೆಗ್ ಸ್ಟಂಪಿನ ಮೇಲೆ ಇದ್ದಂತ ಚೆಂಡು ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ಲಾಂಗ್ ಲೆಗ್ ಕ್ಷೇತ್ರದಲ್ಲಿ 30 ಬಿತ್ತದ ಒಳಗಡೆ ಚೆಂಡು ಕ್ಷೇತ್ರ ರಕ್ಷಣೆ ಆಗಿದೆ. ಅಲ್ಲಿವರೆಗೆ 1 ರನ್ ಅನ್ನು ಪೂರೈಸಿಕೊಂಡಿದ್ದಾರೆ ಅರ್ಜುನ್ ಭೋಸ್ಲೆ. ತಂಡದ ಒಟ್ಟು ಮೊತ್ತ 24, ತನ್ನ 2 ವಿಕೆಟ್ ಅನ್ನು ಕಳೆದುಕೊಂಡು. ಜಗನ್ ಮೋಹನ್ ರೆಡ್ಡಿ ಗಾರು ಎಡಗೈ ಮಧ್ಯಮ ವೇಗದ ಬೌಲರ್. ಈ ಬಾರಿ ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ಮೊದಲನೇ ಸ್ಲಿಪ್ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಒಂದು ಸಣ್ಣ ಜೀವದಾನ ಅಂತ ಹೇಳ್ಬೋದು ರಬ್ಬಾನೆ ಅವರಿಗೆ. ಈ ಓವರ್ನ ಕೊನೆ ಎಸೆತ ಬಾಕಿ ಇದೆ ಅಜ್ಜಿ ಅವರೇ. ಈ ಓವರ್ की आखिरी गेंद लेकर जगनमोहन रेड्डी 24 लॉस ऑफ 2 विकेट, 24 अपना 2 विकेट खोकर ಜಗನ್ಮೋಹನ್ ರೆಡ್ಡಿ ಅಂತಿಮ ಬಾರಿಗೆ ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ. ವೈಡ್ ಲಾಂಗ್ ಆನ್ ಬೌಂಡ್ರಿಗೆ ಹೊರಗಡೆ 6 ರನ್ಗಳಿಗೆ ಬಹಳ ಅತ್ಯುತ್ತಮವಾದಂತ ಹೊಡೆತ. ರಬ್ಬಾನಿ ಅವರ ಬ್ಯಾಟ್ನಿಂದ ಬಂದಂತ 6 ರನ್.
ತದನಂತರ ತಂಡದ ಒಟ್ಟು ಮೊತ್ತ 30 ತನ್ನ 2 ವಿಕೆಟ್ಗಳನ್ನು ಕಳೆದುಕೊಂಡು 2 ಓವರ್ಗಳ ಆಟದ ನಂತರ 30 ಲಾಸ್ ಆಫ್ 2 विकेट आफ्टर कंप्लीशन ऑफ 2 ओवर्स। अब तक कुल मिलाकर 2 ओवर का खेल खत्म हो चुका है। 2 ओवर में 30 रन आ चुके हैं अपना 2 विकेट खोकर। ಸದ್ದಾಮ್ ಹುಸೇನ್ ನಮ್ಮ ವೇದಿಕೆ ತುದಿನ ಇನ್ನಿಂಗ್ಸಿನ 3ನೇ ಓವರ್ ತಮ್ಮ ಸ್ಪೆಲ್ಲಿನ 2ನೇ ಓವರ್ ಅವರು ಎದುರುಗಡೆ ಇದ್ದಾರೆ ಬ್ಯಾಟ್ಸ್ಮನ್ ಅರ್ಜುನ್ ಭೋಸ್ಲೆ। ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ। ಈ ಬಾರಿ ಮುಂದೆ ಹಿಂದೆ ಸರಿದಾಡಿದ್ದಾರೆ। ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಬೌಂಡ್ರಿ ಗೆರೆಯ ಹೊರಗಡೆ 6 ರನ್ಗಳಿಗೆ ಬಹಳ ಉತ್ತಮವಾದಂತ ಹೊಡೆತ। ಸ್ವಲ್ಪ ಆಫ್ ಸ್ಟಂಪಿನ ಮೇಲೆ ಇದ್ದಂತ ಚೆಂಡು ಅರ್ಜುನ್ ಭೋಸ್ಲೆ ಅವರ ಬ್ಯಾಟ್ನಿಂದ ಬಂದಂತ ಬೇಕಾಗಿದೆ। ಡೀಪ್ ಲಾಂಗನ್ ಕ್ಷೇತ್ರದಲ್ಲಿ ಚೆಂಡು ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ, ಡೀಪ್ ಲಾಂಗನ್ ಬೌಂಡ್ರಿ ಗೆರೆಯ ಹೊರಗಡೆ। ಈ ಬಾರಿ ಲೇಟ್ ಕಟ್ ಮಾಡಿದ್ದಾರೆ ಪಾಯಿಂಟ್ ಕ್ಷೇತ್ರದಲ್ಲಿ, ಅಲ್ಲಿವರೆಗೆ 1 ರನ್ ಅನ್ನ ಪೂರೈಸಿಕೊಂಡಿದ್ದಾರೆ। ಬಹಳ ಅತ್ಯುತ್ತಮ ಓಟ ಪಿಚ್ಗಳ ಮಧ್ಯೆ, ಅಲ್ಲೇ ಪಕ್ಕದಲ್ಲೇ ಇದ್ರೂ ಕೂಡ 1 ರನ್ ಅನ್ನ ತೆಗೆದುಕೊಂಡಿದ್ದಾರೆ। ಬಹಳ ಉತ್ತಮ ಓಟ ಪಿಚ್ಗಳ ಮಧ್ಯೆ ವೆರಿ ವೆರಿ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ, ಆ ಒಂದು ಶೈಲಿಯಲ್ಲಿ ಹೇಳ್ತಾ ಇದ್ದೀನಿ। ಆ 1 ರನ್ ಸಾಯದೊಂದಿಗೆ ತಂಡದ ಒಟ್ಟು ಮೊತ್ತ 41 ಸದ್ದಾಮ್ ಹುಸೇನ್ ಮತ್ತೊಮ್ಮೆ ತಮ್ಮ 4ನೇ ಎಸೆತ ಪ್ರಕಾಶ್ ರವರನ್ನು ದಾಟಿ ಈ ಬಾರಿ ಶಾರ್ಟ್ ಕವರ್ ಮತ್ತು ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಆಡಿದ್ದಾರೆ। ಟೀನ್ ಆಗುವ ಚೆಂಡು ಯಾವುದೇ ಎಸೆಯುವ ಪ್ರಯತ್ನ ಕೂಡ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಬ್ಯಾಕಪ್ ಇರಲಿಲ್ಲ। ಉತ್ತಮ ನಿರ್ಣಯ। ಎರಡು ಬಲಿಷ್ಠ ತಂಡದೊಂದಿಗೆ ಫೈನಲ್ ಪಂದ್ಯ ನಡೀತಾ ಇದೆ ತುಂಗಭದ್ರಾ ಕಪ್ 2026ರ ಈ ಬಾರಿ ರಿವರ್ಶಿಪ್ ನಲ್ಲಿ ಯಾವುದೇ ಅನುಮಾನವಿಲ್ಲ। ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಬೌಂಡ್ರಿ ಗೆರೆಯ ಹೊರಗಡೆ 4 ತಂಡದ ಒಟ್ಟು ಮೊತ್ತ 46 ಈ ಓವರ್ನ ಕೊನೆ ಎಸೆತ ಬಾಕಿ ಇದೆ ಪ್ರಕಾಶ್। तीसरी ओवर की आखिरी गेंद लेकर सद्दाम हुसैन, उनके सामना करेंगे अर्जुन भोसले। ಈ ಬಾರಿ ಮತ್ತೊಮ್ಮೆ ಸ್ವೀಪ್ ಮಾಡಿದ್ದಾರೆ, ಇದರೊಂದಿಗೆ ಔಟ್। ರಿವರ್ಸ್ ಸ್ವೀಪ್ ನಲ್ಲಿ ಆಡುವ ಪ್ರಯತ್ನ, ಯಾವುದೇ ಅನುಮಾನವಿರಲಿಲ್ಲ। 3 ಓವರ್, ಇದ್ರ ಬರ್ ಮುನೀರ್
3 ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 46, ತನ್ನ 3 ವಿಕೆಟ್ಗಳನ್ನು ಕಳೆದುಕೊಂಡು ರನ್ ರೇಟ್ ಬಹಳ ಉತ್ತಮವಾಗಿದೆ, ಆದರೆ ವಿಕೆಟ್ಗಳನ್ನು 3 ಕಳೆದುಕೊಂಡಿದ್ದಾರೆ. ಇದೀಗ ಬೌಲಿಂಗ್ ಅನ್ನು ಮಾಡಲಿಕ್ಕೆ ಮತ್ತೊಬ್ಬ ಯುವ ಬೌಲರ್ ನೇಮ್ ರೆಡ್ಡಿಗಾರು, ಬೌಲರ್ ನೇಮ್ ಅಜರುದ್ದೀನ್ ರವರು ಬರ್ತಾ ಇದ್ದಾರೆ. ಅಜರುದ್ದೀನ್ ಮೂಲತಃ ಹೈದರಾಬಾದ್ನ ಸ್ಥಳೀಯ ಆಟಗಾರ. ಮೊನ್ನೆಯ ದಿನ ತನ್ನ ತಂಡಕ್ಕೆ ಬಹಳ ಅತ್ಯುತ್ತಮವಾದಂತ ಆಫ್ ಸ್ಟಂಪಿನ ಮೇಲೆ ಬಿದ್ದು ಒಳ ಬರ್ತಾ ಇದ್ದಂತ ಚೆಂಡು ಒಂದು ಹೆಜ್ಜೆ ಹಿಂದೆ ಸರಿದಾಡುವ ಪ್ರಯತ್ನ, ಚೆಂಡು ಮತ್ತು ಬ್ಯಾಟಿಗೆ ಯಾವುದೇ ಸಂಪರ್ಕವಿಲ್ಲ, ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈಗೆ. ಚೆಂಡು ಸಹ ಆಟಗಾರರೊಂದಿಗೆ ಮತ್ತೊಮ್ಮೆ ಮೊಹಮ್ಮದ್ ಅಜರುದ್ದೀನ್ ರವರ ಕೈಗೆ. ಅಜರುದ್ದೀನ್ ತಮ್ಮ 2ನೇ ಎಸೆತ. ಈ ಬಾರಿ ಲೇಟ್ ಕಟ್ ಮಾಡಿದ್ದಾರೆ, ಕಾದ್ ನೋಡಬೇಕಾಗಿದೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಕ್ಷೇತ್ರದಲ್ಲಿ 1 ರನ್ ಅನ್ನು ಪೂರೈಸಿಕೊಂಡಿದ್ದಾರೆ. 2ನೇ ರನ್ನಿಗೆ ಹೊಡುವ ಪ್ರಯತ್ನ ಆದರೂ ವಿಫಲಗೊಳಿಸಿದ್ದಾರೆ. ಅಷ್ಟೇ ಉತ್ತಮ ಥ್ರೋ ನೇರವಾಗಿ ವಿಕೆಟ್ಗಳ ಮೇಲೆ. ಆ 1 ರನ್ ಸಹಾಯದೊಂದಿಗೆ ತಂಡದ ಒಟ್ಟು ಮೊತ್ತ 47. ಅಜರುದ್ದೀನ್ ಮತ್ತೊಮ್ಮೆ ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ತಮ್ಮ 3ನೇ ಎಸೆತ. ಈ ಬಾರಿ ಚೆಂಡು ಬೌಂಡ್ರಿಗೆ ಹೊರಗಡೆ. ಈ ಬಾರಿ ಮಿಡಲ್ ಸ್ಟಂಪ್ ಮೇಲೆ ಇದ್ದಂತ ಚೆಂಡು ರಕ್ಷಣಾತ್ಮಕ ಆಡಿದ್ದಾರೆ. ಸ್ವತಃ ಫಾಲೋ ಥ್ರೂದಲ್ಲಿ ತಾವೇ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಇನ್ನು ಅಜರುದ್ದೀನ್ ರವರ ವಿಚಾರಕ್ಕೆ ಬರ್ತಾ ಇದ್ದೀವಿ. ನಿನ್ನೆ ತಾನೇ ಅವರು 7 ವಿಕೆಟ್ಗಳನ್ನ ಪಡೆದುಕೊಂಡಿದ್ರು. ಅವರು 7 ವಿಕೆಟ್ಗಳನ್ನ ತಮ್ಮ ತಂಡಕ್ಕೆ ಈ ಫೈನಲ್ಗೆ ಅರ್ಹತೆಯನ್ನ ಪಡಿಬೇಕಾದ್ರೆ ಬಹು ಮುಖ್ಯ ಪಾತ್ರ. ಈ ಬಾರಿ ಯಾವುದೇ ಅನುಮಾನವಿಲ್ಲ, ಡೀಪ್ ಮಿಡ್ ವಿಕೆಟ್ ಬೌಂಡ್ರಿಗೆ ಹೊರಗಡೆ.
ತಂಡದ ಒಟ್ಟು ಮೊತ್ತ 60, 60 ಲಾಸ್ ಆಫ್ 3 विकेट। अब तक कुल मिलाकर 60 रन हो चुके हैं अपना 3 विकेट खोकर। ಪ್ರಭಾಕರ್ ನಮ್ಮ ವೇದಿಕೆ ತುದಿಯಿಂದ ಪ್ರಕಾಶ್ ರವರನ್ನು ದಾಟಿ ಅವ್ರ ಎದುರುಗಡೆ ಇದ್ದಾರೆ ಬ್ಯಾಟ್ಸ್ಮನ್ 1 ಓವರ್ ಗೌಸ್, ವೆರಿ ಸ್ಮಾರ್ಟ್ ಬಾಯ್। ಇವರೇ ಸ್ಟ್ರೀಪ್ ಮಾಡಿದ್ದಾರೆ, ಶಾರ್ಟ್ ಥರ್ಡ್ ಮೆನ್ ಕ್ಷೇತ್ರದಲ್ಲಿ ಟೀನ್ ಆಗೋ ಚೆಂಡು ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ದಾರೆ। ತಂಡದ ಒಟ್ಟು ಮೊತ್ತ 61। ಈ ಓವರ್ ನಂತರ ಪಾನೀಯ ವಿರಾಮವನ್ನು ನೀಡಲಾಗುತ್ತೆ। ಈ ಬಾರಿ ಕಾದ್ ನೋಡಬೇಕಾಗಿದೆ, ಚೆಂಡು ಬೌಂಡ್ರಿ ಗೆರೆಯ ಹೊರಗಡೆ, ಡೀಪ್ ಲಾಂಗ್ ಆನ್ ಬೌಂಡ್ರಿ ಗೆರೆಯ ಹೊರಗಡೆ। ಮತ್ತೊಮ್ಮೆ ರಬ್ಬಾನಿ ಅವರಿಗೆ ಈ ಬಾರಿ ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಆಡಿದ್ದಾರೆ, ಇದರೊಂದಿಗೆ ಚೆಂಡು ಬೌಂಡ್ರಿ ಗೆರೆಯ ಹೊರಗಡೆ। ಅತ್ಯುತ್ತಮ ಕ್ಷೇತ್ರ ರಕ್ಷಕ, ಅತ್ಯುತ್ತಮ ವಿಕೆಟ್ ಕೀಪರ್। ತಂಡದ ಒಟ್ಟು ಮೊತ್ತ 76, 76। ಅತ್ಯುತ್ತಮ ಬೌಲರ್, ಅತ್ಯುತ್ತಮ ಕ್ಷೇತ್ರ ರಕ್ಷಣೆ, ಅತ್ಯುತ್ತಮ ಬ್ಯಾಟ್ಸ್ಮನ್, ಅತ್ಯುತ್ತಮ ವಿಕೆಟ್ ಕೀಪರ್, ಸರಣಿ ಶ್ರೇಷ್ಠ, ಜೊತೆಗೆ 50,000 ರೂಪಾಯಿ ಟ್ರೋಫಿ
ಪ್ರಥಮ ಸ್ಥಾನದ ಟ್ರೋಫಿ ಜೊತೆಗೆ ಇವತ್ತು ಮಧ್ಯಾಹ್ನದಾನೆ ಬೂನ್ ಬ್ರಾವ್ ಮೆಮೋರಿಯಲ್ ಕಪ್ ಅಂತೇಳಿ ಅದರಲ್ಲಿ ಕೂಡ ನಾವು ಒಂದು ಕೃಷ್ಣಮೂರ್ತಿ ಮತ್ತು ಬೂನ್ ಬ್ರಾವ್ ಅವರ ಸವಿ ನೆನಪಿಗಾಗಿ ಒಂದು ಟೂರ್ನಮೆಂಟ್ ಅನ್ನು ಆಡಿಸಿದ್ದೀವಿ. ಈ ದಿನ ಮಧ್ಯಾಹ್ನ ಮುಗಿದಿದೆ. ಅದು ಫೈನಲ್ ಪಂದ್ಯ. ಬೂನ್ ಬ್ರಾವ್ ಬುಲ್ಸ್ ತಂಡ ಗೆದ್ದಿದೆ. ರನ್ನರ್ಸ್ ಅನ್ನ ಕೃಷ್ಣಮೂರ್ತಿ ನೈಟ್ ರೈಡರ್ಸ್ ತಂಡ ಆಗಿದೆ. ಜೊತೆಗೆ ಅಲ್ಲಿ ಏನು ವೇದಿಕೆ ಮೇಲೆ ತಮಗೆ ಮದನಗಿತ್ತಿಯಂತೆ ಸಿಂಗಾರವಾಗಿ ಗೋಲ್ಡನ್ ಕಪ್ಗಳನ್ನು ಕಾಣಿಸ್ತಾ ಇದೆ ವೇದಿಕೆ ಮೇಲೆ. ಆ ಎಲ್ಲ ಟ್ರೋಫಿಗಳ ಕೊಡುಗೆಯನ್ನ ಬರೀ ಟ್ರೋಫಿ ಅಷ್ಟೇ ಹೇಳ್ತಾ ಇದ್ದೇನೆ, ನಗದು ರೂಪ ನನಗೆ ಸಂಬಂಧ ಇಲ್ಲ. ಅದು ಸಾರ್ವಜನಿಕರು ಎಲ್ಲರೂ ಈ ಟೂರ್ನಮೆಂಟ್ಗೆ ಯಾರ್ಯಾರು ಕೊಡುಗೆ ನೀಡಿದಾರೆ ಅವರ ಮಧ್ಯೆ ಡಿವೈಡ್ ಮಾಡಿ ಅದನ್ನ 1.5 ಲಕ್ಷ ತೆಗಿತಾರೆ. ಆ ಟ್ರೋಫಿಗಳು ಏನಿದಾವಲ್ಲ ಎಲ್ಲ ಟ್ರೋಫಿಗಳನ್ನ ಆ ಒಂದು ಕೊಡುಗೆಯನ್ನ ಶ್ರೀ ಈಶ್ವರ್ ಮಡಿವಾಳರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು, ಮುನಿರಾಬಾದ್ ನೀರಾವರಿ ಇಲಾಖೆ ಖ್ಯಾತ ವೀಕ್ಷಕ ವೈಣ್ಯಗಾರರು, ಇವರ ಕಡೆಯಿಂದ ಎಲ್ಲ ಕೊಡುಗೆಗಳನ್ನ ನೀಡಲಾಗಿದೆ. ಓಕೆ, ಸರಿ ಹೋಯ್ರಿ. ಈ ಬಾರಿ ಆಫ್ ಸ್ಟಂಪಿನ ಮೇಲೆ ಬಿದ್ದು ಒಳ ಬರ್ತಾ ಇದ್ದಂತ ಚೆಂಡು ಆಡುವ ಪ್ರಯತ್ನ. ಚೆಂಡು ಮತ್ತು ಬ್ಯಾಟಿಗೆ ಯಾವುದೇ ಸಂಪರ್ಕವಿಲ್ಲ. ಚೆಂಡು ವಿಕೆಟ್ ಕೀಪರ್ ಕೈಗೆ. वाटर बॉटल का दो ತಂಡದ ಒಟ್ಟು ಮೊತ್ತ 77, ತನ್ನ 3 ವಿಕೆಟ್ ಅನ್ನ ಕಳೆದುಕೊಂಡು. ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಬೌಂಡ್ರಿಗೆ ಹೊರಗಡೆ, ಯಾವುದೇ ಅನುಮಾನವಿಲ್ಲ. ನಿಶ್ಚಿತ ಆರನೇ ಓವರ್ ನಡೀತಾ ಇದೆ. 5.3 ಎಸೆತಗಳಲ್ಲಿ ಅಜರುದ್ದೀನ್ ಈ ಬಾರಿ ಸ್ವಲ್ಪ ಫುಲ್ ಟಾಸ್ ಆಗಿದ್ದಂತ ಚೆಂಡು ಡೀಪ್ ಲಾಂಗನ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಟಿ ನಾಗ ಚೆಂಡು ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಸ್ವಲ್ಪ ವಿಫಲರಾಗಿದೆ. ಅಲ್ಲಿವರೆಗೆ 2 ರನ್ಗಳನ್ನ ಪೂರೈಸಿಕೊಂಡಿದ್ದಾರೆ. ಎಲ್ಲಿ 1 ರನ್ ನೀಡಬೇಕಾಗಿತ್ತು ಅಲ್ಲಿ ಕ್ಷೇತ್ರ ರಕ್ಷಕರ ತಪ್ಪಿನಿಂದ 2 ರನ್ ಬಂದಿದ್ದಾವೆ. ಆ 2 ರನ್ ಸಾಯದೊಂದಿಗೆ ತಂಡದ ಒಟ್ಟು ಮೊತ್ತ 85, 85 ಲಾಸ್ ಆಫ್ 3 ವಿಕೆಟ್. ಇನ್ನಿಂಗ್ಸ್ ನ 6ನೇ ಓವರ್ ನಡೀತಾ ಇದೆ. ಟಾಸ್ ಅನ್ನು ಗೆದ್ದು ಮೊದಲಿಗೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಈ ಬಾರಿ ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಚೆಂಡು ಕ್ಷೇತ್ರ ರಕ್ಷಣೆ ಆಗಿದೆ. ಅಲ್ಲಿವರೆಗೆ ಕೇವಲ 1 ರನ್ನಿಂಗ್ ಮಾತ್ರ ಅವಕಾಶ. ಅಷ್ಟೇ ಬುತ್ತ ಮಾತ್ರ ನೇರವಾಗಿ ವಿಕೆಟ್ಗಳ ಮೇಲೆ. ಆ 1 ರನ್ ಸಾಯದೊಂದಿಗೆ ತಂಡದ ಒಟ್ಟು ಮೊತ್ತ 86. ಈ ಓವರ್ನ ಕೊನೆಯ ಎಸೆತ ಅಜ್ಜುಬೈ. इस ओवर के आखिरी गेंद ಈ ಬಾರಿ ಬಹಳ ಅತ್ಯುತ್ತಮವಾದಂತ ಎಸೆತ, ಬುಲ್ಲೆಟ್ ರೂಪದಲ್ಲಿ ಬಂದಂತ ಚೆಂಡು. ಓವರ್ನ ಮುಕ್ತಾಯವಾಗಿದೆ. ಒಟ್ಟು 6 ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 86, ತನ್ನ 3 ವಿಕೆಟ್ಗಳನ್ನ ಕಳೆದುಕೊಂಡು 86 ಲಾಸ್ ಆಫ್ 3 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 6 ಓವರ್. ಇಲ್ಲಿಂದ ಇನ್ನು 4 ಓವರ್ಗಳ ಆಟ ಬಾಕಿ ಇದೆ. 7 ವಿಕೆಟ್ ಅವ್ರ ಹತ್ರ ಇದಾವೆ. ಈ ಟೂರ್ನಮೆಂಟಿನ
ಪ್ರಶಸ್ತಿ ವಿತರಣಾ ಸಮಾರಂಭ ಇಂದು ಸಂಜೆ 6 ಗಂಟೆ ಒಳಗಾಗಿ ಪ್ರಾರಂಭವಾಗಲಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಪಂದ್ಯ ಮುಗಿಯುವುದಷ್ಟೇ ಬಾಕಿ. 1,00,000 ರೂಪಾಯಿ 50,000 ಯಾರ ಮಡಲಿಗೆ ಸೇರಲಿದೆ ಅಂತ ಅದು ಸಮಯ ಹೇಳಿಕೊಡುತ್ತೆ. ಇದರ ಜೊತೆಗೆ ನಮ್ಮ ಆಯೋಜನೆಯಲ್ಲಿ ಈ ಒಂದು ತುಂಗಭದ್ರಾ ಕಪ್ಪಿನಲ್ಲಿ ಮತ್ತೊಂದು ಆಯೋಜನೆ ಮಾಡಿಕೊಂಡಿದ್ದೀವಿ, ಮತ್ತೊಂದು ಯೋಚನೆ ಆಯ್ಕೆಕೊಂಡಿದ್ದೀವಿ. ಅದನ್ನು ನೆರವೇರಿಸ್ತೀವಿ. ಅದನ್ನು ಕೂಡ ಹೇಳ್ತೀನಿ ಸಮಯ ಸಿಕ್ಕಾಗ. ಈ ಬಾರಿ ಚೆಂಡು ವೈಡ್ ಲಾಂಗ್ ಆನ್ ಕ್ಷೇತ್ರ ರಕ್ಷಕರ ಕೈ ಜಾರಿ ಬೌಂಡ್ರಿ ಗೆರೆಯ ಹೊರಗಡೆ. ಆ 4 ರನ್ ಸಾಯದೊಂದಿಗೆ ತಂಡದ ಒಟ್ಟು ಮೊತ್ತ 90. 90 ಅಂದ್ರೆ ಸ್ಕೋರ್. ಸಂಜು ಮತ್ತೊಮ್ಮೆ ಇವಾಗ ರಿವರ್ಶಿಪ್ ನಲ್ಲಿ ಆಡುವ ಪ್ರಯತ್ನ, ಯಾವುದೇ ರನ್ನಿಗೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಯಾಕೆ ರಬ್ಬಾನಿ ಓಡಿ ಬರ್ತಾ ಇಲ್ಲ ಅಂತ ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಚೆಂಡಲ್ಲಿ ಇದೆ ಅಂತೇಳಿ. ಅದೃಷ್ಟ ಚೆನ್ನಾಗಿದೆಪ್ಪ ಪುಣ್ಯಾತ್ಮ, ಹಚ್ಚಿದ್ರೆ 4ನೇ ವಿಕೆಟ್ ಆಗ್ತಾ ಇತ್ತು. ಈ ಬಾರಿ ಆನ್ ಸೈಡ್ ನಲ್ಲಿ ಆಡುವ ಪ್ರಯತ್ನ. ತಂಡದ ಒಟ್ಟು ಮೊತ್ತ ಅದೇ 90, ಅದೇ 90. ಸಂಜು ನಮ್ಮ ವೇದಿಕೆ ತುದಿಯಿಂದ ಕನಮಸ್ಸು ಮನಸ್ಸಲ್ಲೂ ಕೂಡ ಗೊತ್ತಿರಲಿಲ್ಲ ಈ ಸಾಧನೆಗೆ ಅವ್ರು ಬರ್ತಾರಂತೇಳಿ. ಈ ಬಾರಿ ಫುಲ್ ಟಾಸ್ ಆಗಿದ್ದಂತ ಚೆಂಡು ಕಾದ್ ನೋಡ್ಬೇಕಾಗಿದೆ. ಡೀಪ್ ಮಿಡ್ ವಿಕೆಟ್ ಬೌಂಡ್ರಿ ಗೆರೆಯ ಹೊರಗಡೆ. ಈ ಬಾರಿ ಮಿಡಲ್ ಸ್ಟಂಪ್ ಮೇಲೆ ಇದ್ದಂತ ಚೆಂಡು ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ. ಇಲ್ಲಿ 30 ವಿತ್ತದ ಒಳಗಡೆ. ತಂಡದ ಒಟ್ಟು ಮೊತ್ತ 96, 96. ಈ ಓವರ್ನ ಕೊನೆಯ ಎಸೆತ ಬಾಕಿ ಇದೆ ಪ್ರಕಾಶ್. 7ನೇ ಓವರ್ನ ಕೊನೆಯ ಎಸೆತ. 7वीं ಓವರ್ಗೆ ಆಖರಿ ಗೆನ್ಲೇಕರ್ ಸಂಜು. ಈ ಬಾರಿ ಫುಲ್ ಟಾಸ್ ಆಗಿದ್ದಂತ ಚೆಂಡು, ಮತ್ತೊಮ್ಮೆ ಚೆಂಡು ಡೀಪ್ ಮಿಡ್ ವಿಕೆಟ್ ಬೌಂಡ್ರಿ ಗೆರೆಯ ಹೊರಗಡೆ. 6
ಇಬ್ಬರು ಕ್ಷೇತ್ರರಕ್ಷಕರು. ಇದರೊಂದಿಗೆ ಚೆಂಡು ಬೌಂಡ್ರಿ ಗೆರೆಯ ಹೊರಗಡೆ. ಮೊದಲು ಒಬ್ಬ ಕ್ಷೇತ್ರರಕ್ಷಕ ಮುಂದೆ ಇದ್ದ, ಅವನ ಕೈ ವಂಚಿತವಾಗಿದೆ. ರಬ್ಬಾನಿ ಬಹಳ ಅತ್ಯುತ್ತಮ ಆಟಗಾರ. ಕುಂದಾನಗರಿ ಬೆಳಗಾವ್. ಅತ್ತ ಎದುರುಗಡೆ ನಾನ್ ಸ್ಟ್ರೈಕರ್ ತುದಿಯಲ್ಲಿ 1 ಅವರ್ ಗೌಸ್. ಈ ಬಾರಿ ಸ್ಟ್ರೈಟ್ ಲಾಂಗ್ ಅಪ್ ಮತ್ತು ಡೀಪ್ ಲಾಂಗ್ ಆನ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಇದರೊಂದಿಗೆ ಟೀನ್ ಆಗೋ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿ ಕೇವಲ 1 ರನ್ನಿಂಗ್ ಮಾತ್ರ ಅವಕಾಶ. ತಂಡದ ಒಟ್ಟು ಮೊತ್ತ 107, 107. ಜಗನ್ಮೋಹನ್ ರೆಡ್ಡಿ ಈ ಬಾರಿ ಸ್ವಲ್ಪ ಫುಲ್ ಟಾಸ್ ಆಗಿದ್ದಂತ ಚೆಂಡು, ಯಾವುದೇ ಅನುಮಾನವಿಲ್ಲ, ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ. ತಂಡದ ಒಟ್ಟು ಮೊತ್ತ 107, ಕ್ಷಮಿಸಿ 113. 6 ಆಗಿದೆ, ಅದು 113. ಈ ಬಾರಿ ಬಹಳ ಅತ್ಯುತ್ತಮವಾದಂಥ ಎಸೆತ. ಮಿಡಿಲ್ ಸ್ಟಂಪ್ ಮೇಲೆ ಇದ್ದಂಥ ಚೆಂಡು ಮತ್ತು ಬ್ಯಾಟಿಗೆ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈಗೆ. ಇದರೊಂದಿಗೆ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಆಡಿದ್ದಾರೆ. 1 ರನ್ ಪೂರೈಸಿಕೊಂಡು ಸ್ಟ್ರೈಕ್ ಮತ್ತೊಮ್ಮೆ 1 ಅವರ್ ಗೌಸ್ ಅವರು ಇಟ್ಟುಕೊಂಡಿದ್ದಾರೆ. ಓವರ್ನ ಮುಕ್ತಾಯವಾಗಿದೆ. ಒಟ್ಟು 8 ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 114. ಯಾರಿಗೂ ಎಂಟು ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 114. ತನ್ನ ಪ್ರಮುಖ 3 ವಿಕೆಟ್ಗಳನ್ನು ಕಳೆದುಕೊಂಡು ಇಲ್ಲಿಂದ ಇನ್ನು 2 ಓವರ್ನ ಆಟ ಬಾಕಿ ಇದೆ. 12 ಎಸೆತಗಳ ಆಟ ಬಾಕಿ ಇದೆ. 7 ವಿಕೆಟ್ ಸುರಕ್ಷಿತವಾಗಿದೆ. ಅಂಕಣದ ಮಧ್ಯೆ 1 ಅವರ್ ಗೌಸ್ ಮತ್ತು ರಬ್ಬಾನಿ ಅವರು ಆಡ್ತಾ ಇದ್ದಾರೆ. ಸದ್ದಾಮ್ ಹುಸೇನ್ ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ. ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ. ಡೀಪ್ ಲಾಂಗ್ ಆನ್ ಬೌಂಡ್ರಿ ಗೆರೆಯ
ಇದರೊಂದಿಗೆ ಅರ್ಧ ಶತಕ ಸಾಯದೊಂದಿಗೆ ಔಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಔಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ 1 ಅವರ್ ಗೌಸ್. ನಾಲ್ಕನೇ ವಿಕೆಟ್ ಪತನವಾಗಿದೆ. ಇದೀಗ 1 ಅವರ್ ಗೌಸ್ರವರು ಔಟ್ ಆದ ನಂತರ ಜಯರಾಮ್ ಜಾಧವ್ ಅವರು ಇಳಿತಾ ಇದ್ದಾರೆ ಮೈದಾನಕ್ಕೆ. ಜಯರಾಮ್ ಜಾಧವ್ ಈಗಾಗಲೇ ಮೈದಾನದಲ್ಲಿ ಸಾಕಷ್ಟು ತುಂಬಿದ್ದಾರೆ. ಮೂಲೆ ಮೂಲೆಯಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳು, ತಮ್ಮದೇ ಆದಂತ ನೆಚ್ಚಿನ ತಂಡಗಳು, ನೆಚ್ಚಿನ ಆಟಗಾರರಿಗೆ ನೋಡ್ಲಿಕ್ಕೆ ಬಂದಿದ್ದಾರೆ. ಈ ಬಾರಿ ಸ್ವಲ್ಪ ಲೆಗ್ ಸ್ಟಂಪಿನ ಮೇಲೆ ಇದ್ದಂತ ಚೆಂಡು ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಅಲ್ಲಿವರೆಗೆ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ. ಅಲ್ಲಿವರೆಗೆ 2 ರನ್ಗಳನ್ನು ಪೂರೈಸಿಕೊಂಡಿದ್ದಾರೆ ಜಯರಾಮ್ ಜಾಧವ್. ಆ 2 ರನ್ ಸಹಾಯದೊಂದಿಗೆ ತಂಡದ ಒಟ್ಟು ಮೊತ್ತ 122. 122 ಲಾಸ್ ಆಫ್ 4 ವಿಕೆಟ್. ಇನ್ನಿಂಗ್ಸಿನ 9ನೇ ಓವರ್ ನಡೀತಾ ಇದೆ. ಸದ್ದಾಮ್ ಹುಸೇನ್ ನಮ್ಮ ವೇದಿಕೆ ತುದಿಯಿಂದ. ರಬ್ಬಾನಿ ವೈಯಕ್ತಿಕ 29 ರನ್ ಸಹಾಯದೊಂದಿಗೆ 16 ಎಸೆತಗಳಲ್ಲಿ. ಈ ಬಾರಿ ಯಾವುದೇ ಅನುಮಾನವಿಲ್ಲ, ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ, ಡೀಪ್ ಲಾಂಗ್ ಬೌಂಡ್ರಿ ಗೆರೆಯ ಹೊರಗಡೆ. ಒಂಬತ್ತನೇ ಓವರ್ನ ಕೊನೆ ಎಸೆತ. 9वें ओवर के आखिरी गेंद लेकर सद्दाम हुसैन, उनके सामना करेंगे रब्बानी. ಈ ಬಾರಿ ಅಂತಿಮ ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ಅಲ್ಲೇ ತಮ್ಮ ಕಾಲತ್ರ ಉಳಿದುಕೊಂಡಿದೆ. ಯಾವುದೇ ರನ್ನಿಗೆ ಅವಕಾಶ ಕೊಟ್ಟಿಲ್ಲ. ಒಟ್ಟು 9 ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 129, ತನ್ನ 4 ವಿಕೆಟ್ಗಳನ್ನು ಕಳೆದುಕೊಂಡು 9 ಓವರ್ಗಳ ಆಟದ ನಂತರ ಇನ್ನು 1 ಓವರ್ನ ಆಟ ಬಾಕಿ ಇದೆ. ಕೇವಲ 6 ಎಸೆತಗಳ ಆಟ ಬಾಕಿ ಇದೆ. వీళ్ళ టీం వాళ్ళు 10 4లు 12 6లు కొట్టినారని చెప్పారు. అక్కడే 40 72 అక్కడే వచ్చింది. 10 4లు 12 6లు. ಈಗಾಗಲೇ ಉಡುಪಿ ಬಿಕೆ ಬ್ರದರ್ಸ್ ತಂಡ ಇದುವರೆಗೆ 9 ಓವರ್ಗಳಲ್ಲಿ 10 ಬೌಂಡ್ರಿಗಳನ್ನು ಸಿಡಿಸಿದ್ದಾರೆ, 12 ಸಿಕ್ಸ್ಗಳನ್ನು ಸಿಡಿಸಿದ್ದಾರೆ. 10 ಬೌಂಡ್ರಿ 12 ಸಿಕ್ಸ್ ಈ 9 ಓವರ್ನಲ್ಲಿ. ಇನ್ನು 6 ಎಸೆತ ಬಾಕಿ ಇದೆ. 10 ಬೌಂಡ್ರಿ 12 ಸಿಕ್ಸ್. ಇದೀಗ ಸಂಜು ಅವರು ಬರ್ತಾ ಇದ್ದಾರೆ ವೇದಿಕೆ ಎದುರುಗಡೆ ತುದಿಯಿಂದ. ಸ್ಥಳೀಯ ನಮ್ಮ ಮುನಿರಾಬಾದಿನ ಸ್ಥಳೀಯ ಆಟಗಾರ. ತಮ್ಮ ಒಂದು ಈ ಬಾರಿ ಆಫ್ ಸ್ಟಂಪಿನ ಮೇಲೆ ಬಿದ್ದು ಒಳ ಬರ್ತಾ ಇದ್ದಂತ ಚೆಂಡು. ಯಾವುದೇ ಆಡುವ ಪ್ರಯತ್ನ ಮಾಡಿಲ್ಲ ಜಯರಾಮ್ ಜಾಧವ್ ಅವರು. ಅಂತಿಮ ಕ್ಷಣದಲ್ಲಿ ತಮ್ಮ ಬ್ಯಾಟ್ ಅನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ SLC ಸ್ಟೂಡೆಂಟ್ಗಳು ಸುಮಾರು 25ರಿಂದ 30 SLC ಸ್ಟೂಡೆಂಟ್ ಈ ಎಸ್ತದ ನಂತರ ಹೇಳ್ತೇನೆ. ಈ ಬಾರಿ
ಚೆಂಡು ಮತ್ತು ಬ್ಯಾಟಿಗೆ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈಗೆ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, SLC ಸ್ಟೂಡೆಂಟ್ ನಾವೊಂದು ಯೋಜನೆ ಹಾಕೊಂಡಿದ್ದೀವಿ ಈ ಟೂರ್ನಮೆಂಟ್ನಲ್ಲಿ. 80ಕ್ಕಿಂತ ಹೆಚ್ಚು ಪರ್ಸೆಂಟೇಜ್, 70 ಇಲ್ಲ 60 ಇಲ್ಲ, 80ಕ್ಕಿಂತ ಮೇಲೆ, 80, 90, 95, 97 టోటల్గా వీళ్ళు 112 రన్స్ బౌండరీలోనే కొట్టినారు, 4-6. ವೈಡ್ ಎಂಬ ನಿರ್ಣಯ, ವೈಡ್ ಎಂಬ ನಿರ್ಣಯ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 30. ಆ ಎಲ್ಲ ಸ್ಟೂಡೆಂಟ್ಗಳಿಗೆ ನಾವು SLC ಟಾಪರ್ ಒಂದು ಸನ್ಮಾನವನ್ನ ಇಟ್ಟುಕೊಂಡಿದ್ದೀವಿ. ನೋಡ್ರಿ, ಅದು ರಿವ್ಯೂ ಕೇಳ್ತಾ ಇದ್ದಾರ. ವೈಡ್ వైడ్ ಬಹಳ ಸ್ಪಷ್ಟವಾಗಿ ವೈಡ್ ಇದೆ, ಯಾವುದೇ ಅನುಮಾನವಿಲ್ಲ. ಬಹಳ ಸ್ಪಷ್ಟವಾಗಿದೆ, ಯಾವುದೇ ಅನುಮಾನವಿಲ್ಲ, ನೋ ಡೌಟ್. ತಂಡದ ಒಟ್ಟು ಮೊತ್ತ 130. ಇನ್ನಿಂಗ್ಸಿನ 10ನೇ ಓವರ್ ನಡೀತಾ ಇದೆ. ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ ಡೀಪ್ ಲಾಂಗನ್ ಕ್ಷೇತ್ರದಲ್ಲಿ. ಚೆಂಡು ಕ್ಷೇತ್ರ ರಕ್ಷಣೆ ಆಗಿದೆ. ಅಲ್ಲಿವರೆಗೆ 1 ರನ್ ಪೂರೈಸಿಕೊಂಡು ರಬ್ಬಾನಿ ಅವರಿಗೆ ಸ್ಟ್ರೈಕ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಟೂರ್ನಮೆಂಟ್ನಲ್ಲಿ ಘಟ್ಟಾನುಘಟ್ಟಿ ತಂಡಗಳು ಭಾಗವಹಿಸಿದ್ದು, ಅಂತಿಮ ಕ್ಷಣದಲ್ಲಿ ಅವರ ಕನಸುಗಳೆಲ್ಲ ನುಚ್ಚು ನೂರಾಗಿ ಅಂದುಕೊಳ್ಳದೇ ಇರುವಂತ ತಂಡ ನಂತರ ಹೇಳ್ತೇನೆ. ಈ ಬಾರಿ ಮತ್ತೊಮ್ಮೆ ವೈಡ್ ಎಂಬ ನಿರ್ಣಯ. ತಂಡದ ಒಟ್ಟು ಮೊತ್ತ 132. ತನ್ನ 4 ವಿಕೆಟ್ ಅನ್ನ ಕಳೆದುಕೊಂಡು 132. ಇದನ್ನ ಸ್ವಲ್ಪ ಸಿರೀಜ್ ಜೋಡಿಸಿಬಿಟ್ಟಿದ್ರೆ 1, 2, 3, 4 ಆಗುತ್ತೆ. ಇದು ಉಲ್ಟಂ ಪಲ್ಟಿ ಮಾಡಿ ಸೀದಾ ಮಾಡಿದ್ರೆ 1, 2, 3, 4 ಆಗುತ್ತೆ. ಇದು ಇದರೊಂದಿಗೆ ಹಲೋ ಹಲೋ ಹಲೋ
ನೀವೇನಾದ್ರೂ ಹಂಪಿ ಸೈಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಅಥವಾ ಹೊಸಪೇಟೆ ಸೈಡ್ ಟ್ರಾವೆಲ್ ಮಾಡ್ತಿದ್ರೆ, ಒಳ್ಳೆ ಸ್ಟೇ ಹುಡುಕ್ತಿದ್ರೆ ನೀವು ಈ ರೆಸಾರ್ಟ್ ನ ವಿಸಿಟ್ ಮಾಡ್ಲೇಬೇಕು. ಅಪ್ಪು ಅವರು ಕೂಡ ಹೊಸಪೇಟೆಗೆ ಬಂದಾಗ ಇಲ್ಲೇ ಸ್ಟೇ ಮಾಡ್ತಾ ಇದ್ರಂತೆ. ನವ್ಯಾಸ್ ಹೋಮ್ ಸ್ಟೇ ಅಂತ ತುಂಗಭದ್ರಾ ಡ್ಯಾಮ್ ಹತ್ರ ಲೊಕೇಟ್ ಆಗಿದೆ. ಈ ಬಿಸಿಲಲ್ಲಿ ತಂಪಾಗಿರೋ ಸ್ಟೇ ಸಿಗುತ್ತೆ ಅಂತ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಈ ಸ್ಟೇ ಮಾವಿನ ತೋಟದ ಮಧ್ಯದಲ್ಲಿದೆ. ಸುತ್ತ ಮಾವಿನ ಮರಗಳು, ಸೀನರಿ ಅಂತೂ ತುಂಬಾ ಚೆನ್ನಾಗಿದೆ. ಬಿಗ್ ಪಾರ್ಕಿಂಗ್ ಸ್ಪೇಸ್, ಸ್ವಿಮ್ಮಿಂಗ್ ಪೂಲ್, ಕಿಡ್ಸ್ ಗೇಮ್ಸ್, ಪಾರ್ಟಿ ಹಾಲ್ ಇದೆ. ಇನ್ನು ರೂಮ್ಸ್ ಬಗ್ಗೆ ಹೇಳೋದಾದ್ರೆ ಲಕ್ಸುರಿಯಸ್ ಅಂಡ್ ಹೈಜೀನ್ ಕಪಲ್ ಕಾಟೇಜಸ್, ಫ್ಯಾಮಿಲಿ ಕಾಟೇಜಸ್ ಅಂಡ್ ಡೂಪ್ಲೆಕ್ಸ್ ವಿಲಾಸ್ ಇದೆ. ಡು ನಾಟ್ ಮಿಸ್ ದಿಸ್ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್. ರೀಲ್ ಶೇರ್ ಅಂಡ್ ಸೇವ್ ಮಾಡ್ಕೊಳ್ಳಿ ಅಂಡ್ ನಿಮ್ ನೆಕ್ಸ್ಟ್ ಟ್ರಿಪ್ ಗೆ ಮಿಸ್ ಮಾಡಬೇಡಿ.
ಭರ್ಜರಿಯಾಗಿ ಆಡುವ ಪ್ರಯತ್ನ. ಚೆಂಡು ಮತ್ತು ಬ್ಯಾಟಿಗೆ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈಗೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ. ಯಾರ ಮಡಲಿಗೆ 1,00,000, ಯಾರ ಮಡಲಿಗೆ 50,000. ಕಾದ್ ನೋಡೋಣ. ಈ ಬಾರಿ ಎರಡನೇ ಮತ್ತು ಮೊದಲನೇ ಸ್ಲಿಪ್ ಕ್ಷೇತ್ರದಲ್ಲಿ ಅಬೂಬಕರ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಅಲ್ಲಿವರೆಗೆ 1 ರನ್ ಪೂರೈಸಿಕೊಂಡಿದ್ದಾರೆ. ಇನ್ನೇನಿದ್ರು ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ 11 ಬ್ಯಾಟ್ಸ್ಮನ್ಗಳಿಗೆ ಎಲ್ಲ ಆಟಗಾರರಿಗೆ ಮಾಡು ಇಲ್ಲ ಮಡಿ. 1 ಅಥವಾ 2, 3 ರನ್ಗಳು ಯಾವುದೇ ಪ್ರಯೋಜನವಿಲ್ಲ. 6 ಮತ್ತು ಬೌಂಡ್ರಿಗಳ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಬೇಕಾದ್ರೆ. ಈ ಬಾರಿ ಚೆಂಡು ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಬೌಂಡ್ರಿ ಗೆರೆಯ ಹೊರಗಡೆ 4 ರನ್ಗಳಿಗೆ.
ಅಲ್ಲ ಅಭಿಮಾನ ಯಾರು ಈ ಊರವ್ರಲ್ಲ ನಾವು ಇಲ್ಲಿವೆ ಶೋಯಬ್ ಕುರೇಶಿ ಅವ್ರ ಎದುರುಗಡೆ ಇದ್ದಾರೆ ತಿಪ್ಪಯ್ಯ. ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಈ ಬಾರಿ ರಿವರ್ಸ್ ಶೇಪ್ ನಲ್ಲಿ ಆಡಿದ್ದಾರೆ. ಇದರೊಂದಿಗೆ ಚೆಂಡು ಕ್ಷೇತ್ರ ರಕ್ಷಣೆ ಆಗಿದೆ ಅಲ್ಲಿ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಕ್ಷೇತ್ರದಲ್ಲಿ. ಆ 1 ರನ್ ಸಹಾಯದೊಂದಿಗೆ ತಂಡದ ಒಟ್ಟು ಮೊತ್ತ 12. ತನ್ನ 1 ವಿಕೆಟ್ ಅನ್ನು ಕಳೆದುಕೊಂಡು ಈ ಓವರ್ನ ಕೊನೆಯ ಎಸೆತ ಬಾಕಿ ಇದೆ. 2ನೇ ಓವರ್ನ ಕೊನೆಯ ಎಸೆತ ಬಾಕಿ ಇದೆ. ಈ ಬಾರಿ ಚೆಂಡು ಇದರೊಂದಿಗೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ. ಅದು ಜಯರಾಮ್ ಜಾಧವ್ ಅಂತ ಒಬ್ಬ ಉತ್ತಮ ಕ್ಷೇತ್ರ ರಕ್ಷಕ, ಒಂದು ಜೀವದಾನ ಅಂತ ಹೇಳಬಹುದು. ಓವರ್ನ ಮುಕ್ತಾಯವಾಗಿದೆ. 2 ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 13. ತನ್ನ 1 ವಿಕೆಟ್ ಅನ್ನ ಕಳೆದುಕೊಂಡು 2 ಓವರ್ಗಳ ಆಟದ ನಂತರ ಬೃಹತ್ ಮೊತ್ತದ ಸವಾಲನ್ನು ಬೆನ್ನತ್ತಬೇಕಾಗಿದೆ. 48 ಎಸೆತಗಳಲ್ಲಿ 125 ರನ್ಗಳ ಅವಶ್ಯಕತೆ. ಮೈದಾನದಲ್ಲಿ ಈ ಫೈನಲ್ ಪಂದ್ಯವನ್ನು ವೀಕ್ಷಿಸ್ತಾ ಇರುವಂತ ನಮ್ಮ ಎಲ್ಲ ನೆಚ್ಚಿನ ಕ್ರೀಡಾಭಿಮಾನಿಗಳು, ಎಲ್ಲ ಪ್ರೇಕ್ಷಕರು, ಎಲ್ಲರಿಗೂ ಕೂಡ ನಮ್ಮ ತುಂಗಭದ್ರಾ ಕಪ್ಪಿನ ಕಮಿಟಿ ವತಿಯಿಂದ ಮತ್ತೊಮ್ಮೆ ನಾನು ಇನ್ನೇನು ಅಂತಿಮ ಘಟ್ಟ, ಇನ್ನು ಕೆಲವೇ ಕ್ಷಣಗಳಲ್ಲಿ ತಮಗೆ ಕಣ್ಣು ತುಂಬ ನೋಡಲಿಕ್ಕೆ ಒಂದು ಕಾರ್ಯಕ್ರಮ ನೆರವೇರಲಿದೆ ಇಲ್ಲಿ ಮೈದಾನದಲ್ಲಿ. ಜೊತೆಗೆ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರದಲ್ಲಿ ಏನು ನಮ್ಮ ಕೊಪ್ಪಳ ಜಿಲ್ಲೆ ಪ್ರವಾಸಿ ತಾಣವಾದಂಥ ತುಂಗಭದ್ರಾ ಸ್ಥಳ ಅಥವಾ ಅಕ್ಕಪಕ್ಕದಲ್ಲಿ ಪ್ರವಾಸಿ ತಾಣಗಳ ಮೂಲಕ ತಮಗೆ ಯೂಟ್ಯೂಬ್ನಲ್ಲಿ ಏನು ನೇರವಾಗಿ ಲೈವ್ನಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ರಬ್ಬಾನಿ ಈ ಬಾರಿ ಚೆಂಡು ಇದರೊಂದಿಗೆ ಔಟ್. ಈ ಒಂದು ತುಂಗಭದ್ರಾ ಕಪ್ ಇದಕ್ಕೆ ಸಹಕಾರ ನೀಡಿ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ನೀಡಿದಂಥ ನಮ್ಮ ಎಲ್ಲ ದಾನಿಗಳಿಗೆ, ಊರಿನ ಹಿರಿಯರು, ಕಿರಿಯರು, ರಾಜಕೀಯ ಮುಖಂಡರು, ರಾಜಕೀಯ ಧುರೀಣರು, ಜೊತೆಗೆ ಉದ್ಯಮೆದಾರರು, ಇನ್ನು ಎಲ್ಲ ನಮ್ಮ ಸರಕಾರಿ ನೌಕರರು ಎಲ್ಲರನ್ನು ಒಳಗೊಂಡು ನಾನು ಹೇಳ್ತಾ ಇದ್ದೀನಿ, ಇವರೆಲ್ಲರ ಸಹಕಾರದಿಂದ ಸತತ 18ನೇ ವರ್ಷಗಳ ಕಾಲ ನಡೆದುಕೊಂಡು ಬರ್ತಾ ಇರುವಂತಹ ತುಂಗಭದ್ರಾ ಕಪ್ ಇನ್ನೇನು ಯಶಸ್ವಿಯತ್ತ ಸಾಗ್ತಾ ಇದೆ. ಈ ಬಾರಿ ಮಿಡಲ್ ಸ್ಟಂಪ್ ಮೇಲೆ ಇದ್ದಂತ ಚೆಂಡು ಪಾಯಿಂಟ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಕೇವಲ 1 ರನ್ನಿಗೆ ಮಾತ್ರ ಅವಕಾಶ.
ಇದೀಗ ನಾನ್ ಸ್ಟ್ರೈಕರ್ ತುದಿಯಲ್ಲಿರುವಂಥ ಬ್ಯಾಟ್ಸ್ಮನ್ ಮನ್ಸೂರ್ ಖುರೇಶಿ. ರಬ್ಬಾನಿ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಡೀಪ್ ಲಾಂಗನ್ 30 ಬಿತ್ತದ ಒಳಗಡೆ ತರ್ತಾ ಇದ್ದಾರೆ. ಗಣೇಶ್ರವರಿಗೆ ವೈಡ್ ಲಾಂಗನ್ ನಲ್ಲಿ ಇಡ್ತಾ ಇದ್ದಾರೆ. ವೈಡ್ ಲಾಂಗನ್ ಈ ಬಾರಿ ಚೆಂಡು ನೇರವಾಗಿ ಆಡಿದ್ದಾರೆ. ಎಷ್ಟು ಕರೆಕ್ಟಾಗಿ ಇಟ್ಟಿದ್ದಾರೆ ನೋಡ್ರಿ, ಅಲ್ಲಿಗೆ ಹೋಗಿದೆ ಚೆಂಡು. ಇದು ಆಟಗಾರ ಬೌಲರ್ಗಳ ಟೆಕ್ನಿಕ್. ಆಯಾ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ಗಳು ಅವ್ರವರಿಗೆ ಗೊತ್ತಿರ್ತವೆ. ಯಾವ ಬ್ಯಾಟ್ಸ್ಮನ್ ಬಂದಾಗ ಎಲ್ಲಿ ಆಡ್ತಾನೆ, ಇದು ಒಂದು ಟೆಕ್ನಿಕ್. ಇಲ್ಲಾಂದ್ರೆ ಬೌಲರಿಗೆ ನಾನು ಎಲ್ಲಿ ಆಡಿಸ್ಬೇಕು, ಹೇಗೆ ಆಡಿಸ್ಬೇಕು ಅಂತೇಳಿ ಬೌಲರ್ಗೆ ಕೂಡ ಅದು ಅನುಭವ ಇರುತ್ತೆ. ಈ ಬಾರಿ ಶಾರ್ಟ್ ಕವರ್ ಕ್ಷೇತ್ರದಲ್ಲಿ ಆಡಿದ್ದಾರೆ. ಅರ್ಜುನ್ ಭೋಸ್ಲೆ ಆ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಯಾವುದೇ ರನ್ನಿಗೆ ಅವಕಾಶ ಕೊಟ್ಟಿಲ್ಲ. ಅರ್ಜುನ್ ಭೋಸ್ಲೆ ಬಹಳ ಹಿರಿಯ ಅನುಭವಿ ಆಟಗಾರರು. ಮೂಲತಃ ಧಾರವಾಡ ಮತ್ತು ಹುಬ್ಳಿ ಆಟಗಾರ. ಸತತ 20 ವರ್ಷಗಳ ಕಾಲದಿಂದ ಅವರಿಗೆ ನೋಡಿಕೊಂಡು ಬರ್ತಾ ಇದ್ದೀನಿ. ಅವರ ಎಲ್ಲ ಪಂದ್ಯಗಳಿಗೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ವೀಕ್ಷಕರನ್ನೇ ನೀಡಿಬಿಟ್ಟಿದ್ರಿ, ಈಗಲೂ ನೀಡ್ತಾ ಇದ್ದೀನಿ. ಈ ಓವರ್ನ ಕೊನೆ ಎಸೆತ ಬಾಕಿ ಇದೆ ಅಜ್ಜುಬೈ. 3ನೇ ಓವರ್ನ ರಬ್ಬಾನಿ ಅವರ ಓವರ್ನ ಕೊನೆ ಎಸೆತ. ತಂಡದ ಒಟ್ಟು ಮೊತ್ತ 15. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡು ಇಲ್ಲ ಮಡಿ. 6 ಮತ್ತು ಬೌಂಡ್ರಿ ಅವಶ್ಯಕತೆ. ಹೀಗೇನಾದ್ರೂ 1 ರನ್ 2 ರನ್ ಅಂದ್ರೆ ಕೇವಲ ಇದು ಟೆಸ್ಟ್ ಪಂದ್ಯಗಳಲ್ಲಿ ಅಭ್ಯಾಸಗಳನ್ನ ಏನ್ ಮಾಡ್ತಾರೆ ಅದನ್ನ ಮಾತ್ರ ತಾವು ಮಾಡಿಕೊಳ್ಳಬಹುದು. ಅದನ್ನ ನೋಡ್ಬೇಕಾಗತ್ತೆ ಅಷ್ಟೇ. ಪ್ರೇಕ್ಷಕರಿಗೆ ಏನಾದರೂ ಸ್ವಲ್ಪ ಮನೋರಂಜನೆ, ನಿಮ್ಮ ಅಭಿಮಾನಿಗಳಿಗೆ ಮೈದಾನದಲ್ಲಿ ಸ್ಥಳೀಯ ತಂಡ ಇದೆ, ಇದು ಫ್ರೆಂಡ್ಸ್ 11 ತಂಡ. ಯಾಕಂದ್ರೆ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಈ ಟೂರ್ನಮೆಂಟ್ನಲ್ಲಿ ಬಹಳ ದೊಡ್ಡ ದೊಡ್ಡ ತಂಡಗಳು, ಭಾರತದ ಮೂಲೆ ಮೂಲೆಯಿಂದ ಬಂದ ಆಡಿದಂಥ ತಂಡಗಳು ಬಹಳ ಹುಮ್ಮಸ್ಸಿನಲ್ಲಿ ಇದ್ರು. ಆ ತಂಡದವರು ಇದ್ರು, ಆ ತಂಡದ ಅಭಿಮಾನಿಗಳಿದ್ರು, ಹಲವಾರು ಎಲ್ಲರೂ ಇದ್ರು ಅದರಲ್ಲಿ. ಯಾವ ಮಟ್ಟಕ್ಕಂದ್ರೆ ಪೂರ್ಣ ರೀತಿಯಲ್ಲಿ ನಿಗದಿ ಆಗಿಬಿಟ್ಟಿದ್ರಿ. ಇನ್ನೇನು ಕಪ್ ನಮ್ದೇ, ದಿನಾ ಕಪ್ ನಮ್ದೇ ಅನ್ನೋ ಹುಮ್ಮಸ್ಸಿನಲ್ಲಿದ್ದಂಥ ಆಟಗಾರ. ಅಂಥ ಘಟಾನುಘಟಿ ತಂಡಗಳು ಕಾಣದಂತೆ ಮಾಯವಾಗಿಬಿಟ್ಟಿದ್ದಾವೆ ಟೂರ್ನಮೆಂಟ್ನಿಂದ. ಇನ್ನು ನಮ್ಮ ಸಂಜು ಅವರಿಗೆ ಬಾಲ ಅಂತ ನೋಡ್ರಪ್ಪ. ಇನ್ನು ನಮ್ಮ ಸಂಜು ಫ್ರೆಂಡ್ಸ್ 11 ಇದು ಹೇಗಾಗಿದೆ ಈ ತಂಡ ಅಂದ್ರೆ, ನಾವು ಕನಸು ಮನಸ್ಸಲ್ಲಿ ನಾವಷ್ಟೇ ಅಲ್ಲ, ಯಾರೂ ತಿಳಿದುಕೊಂಡಿರ್ಲಿಲ್ಲ. ಬಾಳಾದ್ರೂ 1 ಪಂದ್ಯ ಗೆಲ್ಲಬಹುದು, 2 ಪಂದ್ಯ ಗೆಲ್ಲಬಹುದು, 3ನೇದಕ್ಕೆ 4ನೇದಕ್ಕೆ ಕಷ್ಟ ಅನ್ನೋ ಸಂಕಷ್ಟ ಇತ್ತು. ಅದು ಮೆಲ್ಲಕ್ಕೆ ಹಿಂಬಾಗಲಿನಿಂದ ಹೆಂಗ ಒಳಗೊಕ್ಕೊಂದು ಫೈನಲ್ಗೆ ಬಂದು ಅದು ಯಾರಿಗೂ ಅರ್ಥ ಆಗಲಿಲ್ಲ. ಅದೃಷ್ಟ ಫೈನಲ್ಗೆ ಬಂದ್ಬಿಟ್ಟಿದ್ದಾನೆ, ಆಡ್ತಾ ಇದ್ದಾನೆ, 1 ಬಾಳೆಹಣ್ಣು ಫಿಕ್ಸ್ ಇದೆ. ಹೀಗೆ ಕ್ರೀಡೆಯಲ್ಲಿ ಕ್ರಿಕೆಟ್ ಇರಲಿ, ವಾಲಿಬಾಲ್ ಇರಲಿ, ಕಬಡ್ಡಿ ಇರಲಿ, ಯಾವುದೇ ಇರಲಿ ಅದೃಷ್ಟಗಳು ಬೇಕು. ಯಾವ ಟೈಮ್ನಲ್ಲಿ ಏನಾಗ್ಬಿಡುತ್ತೆ ಮೈದಾನದಲ್ಲಿ ಅನ್ನೋದು ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲೇ ನಮ್ಮ ಅಕ್ಕಪಕ್ಕ ಗ್ರಾಮದಿಂದ ತಂಡ ಆಟಗಾರರನ್ನು ರಚಿಸಿಕೊಂಡು ಒಂದು ಪ್ರಯತ್ನ ಮಾಡಿ ಇಲ್ಲಿವರೆಗೆ ಹೋರಾಟ ಮಾಡಿದ್ದಾನೆ ಸಂಜು. ತಂಡದ ಒಟ್ಟು ಮೊತ್ತ 16, 16 ಲಾಸ್ ಆಫ್ 2 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 3 ಓವರ್ಸ್. ಬೌಲರ್ ನೇಮ್ ರಬ್ಬಾನಿ, ಬೌಲರ್ ನೇಮ್ ಕಿರಣ್. ರೈಟ್, ಕಿರಣ್ ರವರು ಬೌಲಿಂಗ್ ಅನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ಬಾರಿ ಮಿಡಲ್ ಸ್ಟಂಪ್ ಮೇಲೆ ಇದ್ದಂಥ ಚೆಂಡು ಸ್ವಲ್ಪ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಹಿಂದೆ ವಿಕೆಟ್ಗಳಿಂದ 1 ಓವರ್ ಗೌಸ್ರವರು ವಿಫಲರಾಗಿದ್ದಾರೆ. ಆದರೂ ಯಾವುದೇ ರನ್ನಿಗೆ ಅವಕಾಶ ಕೊಟ್ಟಿಲ್ಲ.
ಪ್ರೇಕ್ಷಕರೆಲ್ಲ ಮೌನ, ಅಭಿಮಾನಿಗಳರೆಲ್ಲ ಮೌನ. ಕಾರಣ ರಿಸಲ್ಟ್ ಹೊರಗಡೆ ಸಿಕ್ಕಿಬಿಟ್ಟಿದೆ ಈಗಾಗಲೇ. ಇನ್ನೇನಾದರೂ ಆದರೆ ಅದು ಪವಾಡ ಆಗಬೇಕಾಗತ್ತೆ. ವೈಡ್ ಪವಾಡ ಆಗ್ಬೇಕಾಯ್ತು. ಹಿಂದಿ ಭಾಷೆಯಲ್ಲಿ ಹೇಳ್ತಾರೆ ಕರಾಮತ್ ಅಂತ ಹೇಳ್ತಾರೆ. ಅದು ಏನಾದರೂ ಆಗಬೇಕಾಗತ್ತೆ. 41 ಎಸೆತಗಳಲ್ಲಿ 121 ರನ್ಗಳ ಅವಶ್ಯಕತೆ, ಬಹಳ ಅಂತರ. ಈ ಬಾರಿ ಚೆಂಡು ಯಾವುದೇ ಅನುಮಾನವಿಲ್ಲ, ಡೀಪ್ ಲಂಗನ್ ಬೌಂಡ್ರಿ ಗೆರೆಯ ಹೊರಗಡೆ.
ರೆಡ್ಡಿ ಇಳಿದಿದ್ದಾರೆ ಮೈದಾನಕ್ಕೆ. ಇದರೊಂದಿಗೆ ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ಬಂದಂತ ಚೆಂಡು ಹಾಲಪ್ಪ ಆ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿದ್ದಾನೆ. ಹಾಲಪ್ಪ इससे पढ़ना मजा नहीं आया स्कोर ಐದು ವಿಕೆಟ್ಗಳನ್ನು ಕಳೆದುಕೊಂಡು 27ಕ್ಕೆ ತನ್ನ 5 ವಿಕೆಟನ್ನು ಕಳೆದುಕೊಂಡಿದೆ.
ಹೇಳ್ರಿ. ಹಾಂ ರೀ, ಆಯ್ತು ರೀ, ಆಯ್ತು ರೀ. ಬರ್ತೀನಿ ರೀ, ಬೇಗ ಬರ್ತೀನಿ ರೀ, ಏನು ತೊಂದರೆ ಇಲ್ಲ, ಬರ್ತೀವಿ ರೀ. ನಾಳೆಗಲ್ಲ? ಆಯ್ತು ರೀ, ಬರ್ತೀವಿ ರೀ, ಅವಶ್ಯ ಬರ್ತೀವಿ. ಬರ್ತೀನಿ ರೀ, ಏನು ತೊಂದರೆ ಇಲ್ಲ, ಬರ್ತೀನಿ. बॉलर में भी उलझने सीरीज को ಓವರ್ನ ಮುಕ್ತಾಯವಾಗಿದೆ. 6 ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 29, ತನ್ನ 5 ವಿಕೆಟ್ ಅನ್ನು ಕಳೆದುಕೊಂಡು 6 ಓವರ್ಗಳ ಆಟದ ನಂತರ ಅಂದ್ರೆ 36 ಎಸೆತಗಳಲ್ಲಿ 29 ರನ್ ಬಂದಿದ್ದಾವೆ, ತನ್ನ 5 ವಿಕೆಟ್ ಅನ್ನು ಕಳೆದುಕೊಂಡು. ಇಲ್ಲಿಂದ ಕೇವಲ 24 ಎಸೆತಗಳ ಆಟ ಬಾಕಿ ಇದೆ. ಇನ್ನು ರನ್ ಬೇಕಾಗಿರುವುದು 109. ಯಾವುದೇ ಅಸಾಧ್ಯದ ಕೆಲಸ ಇದು, ಯಾಕಂದ್ರೆ ಅರ್ಧದಷ್ಟು ಬ್ಯಾಟ್ಸ್ಮನ್, ಮುಖ್ಯ ಬ್ಯಾಟ್ಸ್ಮನ್ಗಳೆಲ್ಲ ಔಟ್ ಆಗಿಬಿಟ್ಟಿದ್ದಾರೆ. ಈ ಬಾರಿ ಚೆಂಡು ಆನ್ ಸೈಡ್ ನಲ್ಲಿ ಆಡಿದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ಕ್ಷೇತ್ರದಲ್ಲಿ ಕಿರಣ್ ಆ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿದ್ದಾನೆ. ಕೇವಲ 1 ರನ್ನಿಗೆ ಮಾತ್ರ ಅವಕಾಶ. ತಂಡದ ಒಟ್ಟು ಮೊತ್ತ 30. ಬಾಲ್ ಹಾಕ್ಯಾರ, 1 ರನ್ ನೋಡ್ಯಾರ. ಚೆಂಡಿನ ವೇಗವನ್ನು ಗುರುತಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಸಂಜು. ಇನ್ನೇನು ಅಂತಿಮ ಘಟ್ಟ. ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ ಇಲ್ಲಿ ವೇದಿಕೆ ಬಲಭಾಗದಲ್ಲಿ. ವೈಡ್ ಎಂಬ ನಿರ್ಣಯ. ವೈಡ್. ಸತತ 15 ದಿನಗಳ ಕಾಲ ತಮ್ಮೆಲ್ಲರ ಸಹಕಾರ, ಎಲ್ಲ ಪ್ರೇಕ್ಷಕರು, ಕ್ರೀಡಾ ಅಭಿಮಾನಿಗಳು, ಎಲ್ಲ ತಂಡದ ಆಟಗಾರರು, ನಿಮ್ಮ ಎಲ್ಲ ಸಹಕಾರ, ಜೊತೆಗೆ ನಮ್ಮ ಎಲ್ಲ ದಾನಿಗಳು, ಊರಿನ ಹಿರಿಯರು, ಕಿರಿಯರು, ರಾಜಕೀಯ ಮುಖಂಡರು, ಧುರೀಣರು, ಎಲ್ಲರ ಸಹಕಾರ. ಏನಂದ್ರೆ ನಮ್ಮ ಅದೃಷ್ಟಕ್ಕೆ ಯಾವುದೇ ಹೆಚ್ಚು ಅಡಚಣೆ ಆಗಲಿಲ್ಲ. ಮೈದಾನದಲ್ಲಿ ಮಳೆ ಇರ್ಬೋದು, ಗಾಳಿ ಇರ್ಬೋದು. ಹೀಗಾಗಿ ಸುಸೂತ್ರವಾಗಿ ನಾವು ಅಂದುಕೊಂಡಂತೆ ನಿಗದಿತ ಸಮಯದಲ್ಲೇ ಫೈನಲ್ ಪಂದ್ಯ ನೆರವೇರ್ತಾ ಇದೆ.
ಇನ್ನೇನು ನಾಳೆಯಿಂದ ಇಲ್ಲೇ ನಮ್ಮ ಪಕ್ಕದಲ್ಲಿ ಇರುವಂತ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಖ್ಯಾತಿ ಪಡಿತಾ ಇರುವಂತ ಶ್ರೀ ಆದಿಶಕ್ತಿ ಹುಲಿಗೆಮ್ಮ ದೇವಿ ಜಾತ್ರೆ ಕೂಡ ನಡೆಯಲಿದೆ ನಾಳೆಯಿಂದ. ಈ ಬಾರಿ ಯಾವುದೇ ಅನುಮಾನವಿಲ್ಲ, ವೈಡ್ ಲಾಂಗ್ ಆನ್ ಬೌಂಡ್ರಿ ಗೆರೆಯ ಹೊರಗಡೆ 6 ರನ್ಗಳಿಗೆ. ಚಿತ್ರಣದಲ್ಲಿ ಚಿಕ್ಕ ಯುವಕ ಈಗಿನಿಂದನೇ ಅವರಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ.
ಈಗ ಗಣೇಶ್ಗೆ ಹ್ಯಾಟ್ರಿಕ್ ಮಾಡುವ ಅವಕಾಶ ಇದೆ. ಹ್ಯಾಟ್ರಿಕ್. ಈ ಬಾರಿ ಆ ಚೆಂಡಿನ ಕ್ಷೇತ್ರ ರಕ್ಷಣೆ ಮಾಡಿದ್ನಲ್ಲ ಆತ ಮಾದೇವಣ್ಣನ ಸುಪುತ್ರ. ಮಾದೇವಣ್ಣವರೇ, ತಮಗೆ ಸ್ವಲ್ಪ ಮಧ್ಯಾಹ್ನದ ಬಗ್ಗೆ ನಾವು ಕ್ಷಮೆ ಕೋರ್ತಾ ಇದ್ದೀನಿ ನಿಮಗೆ. ಯಾಕಂದ್ರೆ ನಾವು ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ನಮಗೆ. ನಿಮ್ಮ ಮೇಲೆ ನಮಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ. ನಿಮ್ಮ ಆಟಗಾರರು ತಮಗೆ ಗೌರವ ಕೊಡದೆ ಕಾರಣ ನಮಗೆ ಅಲ್ಲಿ ಸ್ವಲ್ಪ ಅಸಮಾಧಾನ ಆಯಿತು. ಇದು ನಮ್ಮ ಉದ್ದೇಶವಾಗಿತ್ತು. ಯಾಕಂದ್ರೆ ನಿಮ್ಮ ಆಟಗಾರರಿಗೆ ನೀವೇ ಕರೆದಿದ್ದೀರ, 4 ಸಲ ಕರೆದಿರಿಪ್ಪ. ನಿಮ್ಮ ಮಾತಿಗೆ ಅವರು ಗೌರವ ಕೊಡಲಿಲ್ಲ, ಉದ್ದೇಶ ತಡ ಮಾಡಿಬಿಟ್ರು. ಎಂಟು ಓವರ್ಗಳ ಆಟದ ನಂತರ ತಂಡದ ಒಟ್ಟು ಮೊತ್ತ 47, ತನ್ನ 7 ವಿಕೆಟ್ ಅನ್ನ ಕಳೆದುಕೊಂಡು 8 ಓವರ್ಗಳ ಆಟದ ನಂತರ. ಆ ಚಿಕ್ಕ ಹುಡುಗ ಮಾದೇವಣ್ಣನ ಮಗನಿಗೆ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಮೈದಾನದಲ್ಲಿ ಇದು ನಿಮ್ಮ ಮೊದಲನೇ ಪ್ರದರ್ಶನ. ಇದೀಗ 1 ಓವರ್ ಗೌಸ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅವ್ರ ಮೂಲ ಹೆಸರು ಗೌಸ್ ಶೇಖ್. ಅದಕ್ಕಿಂತ ಅವರು 1 ಓವರ್ ಗೌಸ್ ಎಂಬ ಖ್ಯಾತ ಬಹಳ ಪಡೆದಿದ್ದಾರೆ ಅವರು. ಈ ಬಾರಿ ರಿವರ್ಶಿಪ್ ನಲ್ಲಿ ಆಡಿದ್ದಾರೆ. ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಅರ್ಜುನ್ ಬೋಸ್ ಅಲ್ಲೇ ಆ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಕೇವಲ 1 ರನ್ನಿಂಗ್ ಮಾತ್ರ ಅವಕಾಶ. ಈ ಬಾರಿ 1 ಹೆಜ್ಜೆ ಹಿಂದೆ ಸರಿದಾಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಬೌಂಡ್ರಿಗೆ ಹೊರಗಡೆ. ತಿಪ್ಪಯ್ಯ ಅವರ ಬ್ಯಾಟ್ನಿಂದ ಬಂದಂತ ಈ 6 ರನ್ಗಳು. ಅರ್ಧ ಶತಕವನ್ನ ಪೂರೈಸಿಕೊಂಡಿದೆ ಈಗ ತಂಡ. ಫ್ರೆಂಡ್ಸ್ 11 54 ರನ್ಗಳನ್ನ ಪೂರೈಸಿಕೊಂಡಿದೆ. 16 ಎಸೆತಗಳಲ್ಲಿ 1 ಬೌಂಡ್ರಿ 2 ಸಿಕ್ಸ್ ಸಹಾಯದೊಂದಿಗೆ ತಿಪ್ಪಯ್ಯ 25 ರನ್ ಸಹಾಯದೊಂದಿಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. 9ನೇ ಓವರ್ ನಡೀತಾ ಇದೆ. ಇದರೊಂದಿಗೆ ಔಟ್. 8ನೇ ವಿಕೆಟ್ ಪತನ.